ಸೊ ವೆಲ್ಕಮ್ ಬ್ಯಾಕ್ ಟು ಗೈಸ್ ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಭಾನುವಾರ ಬಂದರೆ ಗಿಲ್ಲಿದೆ ಹವಾ. ಸೊ ಆ ಪ್ರಕಾರ ಭಾನುವಾರ ಫಸ್ಟ್ ವಿಡಿಯೋ ಬರೋದೇ ಪ್ರೊಮೋ ಗಿಲ್ಲಿದೆ ಆಗಿರುತ್ತೆ. ಸೊ ಅದರಲ್ಲಿ ಇವತ್ತು ಆಲ್ರೆಡಿ ಗಿಲ್ಲಿದೆ ವಿಡಿಯೋ ಬಂದಿದೆ. ಬಟ್ ಕಾಮಿಡಿಯಾಗಿಲ್ಲ, ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಯಾರ ಪಾಪ ತುಂಬಿದೆ ಈ ಮನೆಯಲ್ಲಿ ಅಂತ. ಸೊ ಈ ರೀತಿಯಾಗಿ ಕೊಟ್ಟಿರುವಾಗ ಮುಂದಿನ ವಾರಕ್ಕೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಆಗುತ್ತೆ. ಯಾಕಂದರೆ ಸಖತ್ತಾಗಿರೋ ಟಾಸ್ಕು, ಆಮೇಲೆ ಉರ್ಸೋದಕ್ಕೇ ನಿಂತಿದ್ದಾರೆ ಬಿಗ್ ಬಾಸ್ ಅನಿಸುತ್ತೆ ಸ್ಪರ್ಧಿಗಳನ್ನ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟೋದಕ್ಕೆ. ಆಮೇಲೆ ಇಲ್ಲಿ ಇವಾಗ ರಜತ್ ಮತ್ತು ಗಿಲ್ಲಿ ಅವರು ಒಂದು ಚಾಲೆಂಜ್ ಹಾಕೊಂಡಿದ್ದಾರೆ. ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡಬೇಕು. ಬನ್ನಿ ಗಿಲ್ಲಿ ಟಾಸ್ಕ್ ಆಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು 10 ಟಾಸ್ಕ್ ಆಡಿರೋ 8 ಟಾಸ್ಕ್ ಅಲ್ಲಿ ಗೆದ್ದವನಿ ಅಣ್ಣ. ಮೊದಲನೇ ಟಾಸ್ಕ್ ಅಲ್ಲೇ ಒಂದು ಬಾಲ್ ಹಾಕ್ತಾನೆ ಸೈಡ್ ಅಲ್ಲಿ ಕೂತ್ಕೊಂಡು. ನಾನು ಇಲ್ಲಿ ಬಂದಿರೋದು ಸೋಲೋ ಆಗಿ ಒಬ್ನೇ ಹೊಡೆದಾಕ್ತೀನಿ. ನನ್ಗೆ ಯಾರು ಹಾಕಿದಾರೋ ಇವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕೋದು ನಾನು ಹೇಳ್ತೀನಿ. ಇವನು ಆಚೆ ಕಳಿಸ್ಬಿಟ್ಟೆ. ಸೊ ಈ ಚಾಲೆಂಜಲ್ಲಿ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲೋದು ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಕಂಪೇರ್ ಮಾಡಿದರೆ ಎಲ್ಲ ಸ್ಪರ್ಧಿಗಳನ್ನು ಕಂಪೇರ್ ಮಾಡಿದರೆ ಗಿಲ್ಲಿ ಒಂದು ಮೇಲ್ಕೈನೇ ಇದೆ. ಸೊ ಅವ್ರ ಕಾಮಿಡಿಯಿಂದ ಆಗಿರ್ಬೋದು, ಅವ್ರ ಥಿಂಕಿಂಗ್ ವೇನಲ್ಲಿ ಆಗಿರ್ಬೋದು, ಅವ್ರು ಬಿಗ್ ಬಾಸ್ನ ಅನಲೈಸ್ ಮಾಡ್ಕೊಂಡಿರೋದ್ರಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಫ್ಯಾನ್ ಫಾಲೋಯಿಂಗ್ ಅಂತ ಬಂದರೆ ಗಿಲ್ಲಿದು ಅಲ್ಟಿಮೇಟು. ಯಾಕಂದರೆ ಗಿಲ್ಲಿ ಫ್ಯಾನ್ ಫಾಲೋಯಿಂಗ್ ಕಂಪೇರ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಹೊರಗಡೆ ಇವಾಗ ಹೇಳಬೇಕಂತಂದರೆ. ಬಟ್ ಪಕ್ಕ ಹೇಳ್ತೀನಿ, ಗಿಲ್ಲಿ ವಿನ್ನರ್ ಆದಮೇಲೆ 1 ಮಿಲಿಯನ್ ಹೋಗೋದಂತೂ ಪಕ್ಕ. ಆಮೇಲೆ ಇಲ್ಲಿ ರಜತ್ ಹಾಕಿರೋ ಚಾಲೆಂಜ್ ಏನು ಅಷ್ಟೇನು ಇದು ಅನ್ಸಲ್ಲ, ಚೆನ್ನಾಗಿದೆ ಹೇಳಬೇಕಂದ್ರೆ. ಈ ಬಿಗ್ ಬಾಸ್ ಮನೇಲಿ ಒಂಥರ ಫೈಟ್ ತೊಗೊಂಡು ಬರೋದಕ್ಕೆ, ಒಂದು ಟಾಸ್ಕ್ ತೊಗೊಂಡು ಬರೋದಕ್ಕೆ ಚೆನ್ನಾಗಿದೆ. ಸೊ ಗಿಲ್ಲಿ ಹೇಳ್ತಾ ಇರೋ ರಿಯಾಲಿಟಿಗೆ ಹತ್ರ ಇದೆ ಇಲ್ಲಿ. ಬಟ್ ನನ್ನ ಪ್ರಕಾರ ಏನು ಅನ್ಸುತ್ತೆ ಅಂದರೆ ಗಿಲ್ಲಿನೇ ಗೆಲ್ಲೋದು ಎಲ್ಲ ಚಾಲೆಂಜ್ಗಳಿಗೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಸೊ ಇಲ್ಲಿ ಗಿಲ್ಲಿ ಮತ್ತು ರಜತ್ ಕಡೆಯಿಂದ ಫೈಟ್ ಬಿದ್ದಿರೋದು ಹೇಳ್ಬೇಕಂದ್ರೆ, ಬಟ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಆದಾಗ ಲಾಸ್ಟ್ ಸೀಸನಲ್ಲಿ ರಜತ್ ಅವ್ರು ಕೊಟ್ಟರು ವೈಬೇ ಬೇರೆ ಹೇಳ್ಬೇಕಂತಂದರೆ. ಅವ್ರು ಬಂದ ತಕ್ಷಣ ಗೇಮೇ ಚೇಂಜ್ ಆಗಿಬಿಟ್ಟಿತ್ತು, ಎಲ್ಲನೂ ಚೇಂಜ್ ಮಾಡಿಬಿಟ್ಟಿದ್ರು ಅವಾಗ ಹೇಳ್ಬೇಕಂದ್ರೆ ರಜತ್ ಬಂದಮೇಲೆ. ಸಮ್ ಲಿಮಿಟ್ ಕ್ರಾಸ್ ಮಾಡಿದ್ದು ಉಂಟು, ಬಟ್ ಆದರೂ ಅವರು ಸಮಥಿಂಗ್ನ ಕ್ರಿಯೇಟ್ ಮಾಡಿದ್ರು ಅಲ್ಲಿ. ಬಟ್ ಈ ಸೀಸನ್ ಬಂದ ತಕ್ಷಣ ಪಕ್ಕ ಗಿಲ್ಲಿ ವಿರುದ್ಧನೇ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಲಾಸ್ಟ್ ಸೀಸನ್ ಹಂಗೆ ಅನ್ಕೊಂಡಿದ್ವಿ ತ್ರಿವಿಕ್ರಮ್ ವಿರುದ್ಧ ಹೋಗ್ತಾರೆ ಅಂತ. ಬಟ್ ಹಂಗಾಗಿದ್ದಿಲ್ಲ, ಅವ್ರ ಜೊತೆನೇ ಅವ್ರು ಹೊಂದ್ಕೊಂಡೋಗಿದ್ರು. ಸೊ ಈ ಸೀಸನ್ ಕೂಡ ಗಿಲ್ಲಿ ಜೊತೆನೇ ಇದ್ದಾರೆ. ಸೊ ಹೊರಗೆ ಫ್ಯಾನ್ ಬೇಸ್ ನೋಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಗಿಲ್ಲಿ ಜೊತೆ ಇದ್ದಾರೆ ಅಂತ ಎಷ್ಟೋ ಜನ ಅಂತಿದ್ರು. ಬಟ್ ಅವ್ರು ಹೇಳೋ ಪಾಯಿಂಟಲ್ಲಿ, ರಜತ್ ಅವ್ರು ಹೇಳೋ ಪಾಯಿಂಟಲ್ಲಿ ನಿಜ ಇದೆ. ಯಾಕಂದರೆ ಸ್ಟಾರ್ಟಿಂಗ್ ಗೆಸ್ಟಾಗಿ ಬಂದಾಗ ಅವ್ರ ವಿರುದ್ಧ ನಿಂತಿದ್ದು ಉಂಟು. ಯಾಕಂದರೆ ಅವ್ರು ಹೇಳಿರೋ ಮಾತುಗಳು ತಪ್ಪಾಗಿತ್ತು, ಹಾಗಾಗಿ ಅವರು ನಾವು ಎದುರು ನಿಂತೆ. ಈಗ ಅವರು ಆ ಥರ ನನ್ನ ಜೋಡಿ ಇಲ್ಲ, ಹಾಗಾಗಿ ನಾನು ಅವ್ರ ಜೋಡಿ ಆ ಥರ ಇಲ್ಲ ಅಂತ ರಜತ್ ಅವರು ಹೇಳಿದ್ದು ಉಂಟು. ಅವ್ನು ಮಾತಾಡಬೇಕಾದ್ರೆ ಅವ್ನು ಕೆಳಗಡೆ ಇಟ್ಕೊಂಡು ಮಾತಾಡಲ್ಲ, ಯಾಕಂದರೆ ಅವ್ರು 2 ವಿಷಯದಲ್ಲಿ ಅವ್ನು ತಪ್ಪು ಮಾಡಿದ್ದಂತೂ ಉಂಟು ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಗಿಲ್ಲ ಅನ್ನೋದಕ್ಕೆ ನಾನು ಅವ್ನ ಜೊತೆ ಇರೋದು ಅಂತ ಹೇಳ್ತಿದ್ದಾರೆ. ಕ್ಲಾರಿಟಿ ಇರೋ ವ್ಯಕ್ತಿ ರಜತ್ ಅವರು ಅಂತ ನನಗನ್ಸುತ್ತೆ. ಆಮೇಲೆ ರಜತ್ ಕಾಂಪಿಟೇಷನ್ ಅಂತ ಬಂದಾಗ ಯಾರು ಫ್ರೆಂಡ್ಸು ಅದೇನೂ ನೋಡೋದಿಲ್ಲ ಹೇಳ್ಬೇಕಂದ್ರೆ. ಆಮೇಲೆ ಬಿಗ್ ಬಾಸ್ ಮನೆ ಅಂತ ಬಂದಮೇಲೆ ಗೆಲ್ಲಕ್ಕೆ ಬಂದಿರೋರು ಒಬ್ಬರೇ ಹೌದು ಇರಲೇಬೇಕು ಈ ಥರ. ಯಾಕಂದರೆ ಅವ್ರು ಇಲ್ಲಿ ಬಂದಿರೋದೇ ಆಟ ಆಡೋಕ್ಕೆ. ನಾನು ಯಾವಾಗಲೂ ಹೇಳ್ತೀನಿ, ಯಾರ ಬಗ್ಗೆ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಬೇಡಿ. ಯಾಕಂದರೆ ಅವ್ರು ಬಂದಿರೋದು ಆಟ ಆಡೋದಕ್ಕೆ, ಅವ್ರು ಗೆಲ್ಲೋದಕ್ಕೆ. ಈಗ ಫ್ರೆಂಡ್ಶಿಪ್ ಅದು ಇದು ತೊಗೊಂಡ್ರೆ ಅವ್ರು ಕಾಂಪಿಟೇಟರ್ ಆಗಿ ನೋಡೋದು ಯಾವಾಗ. ಫ್ರೆಂಡ್ಶಿಪ್ ಎಲ್ಲ ಮನೆ ಬಿಟ್ಟು ಹೊರಗೆ ಬಂದಮೇಲೆ ಅವ್ರು ನೋಡ್ಕೋಬೋದಾಗುತ್ತೆ. ಬಟ್ ಅಲ್ಲಿದ್ದಾಗ ನೋಡ್ಕೊಳಕ್ಕಾಗಲ್ಲ, ಅದನ್ನು ನೋಡ್ಕೊಳಕ್ಕೆ ಹೋದರೆ ಕಪ್ ಗೆಲ್ಲೋಕ್ಕಾಗಲ್ಲ. ಇಲ್ಲಿ ಗಿಲ್ಲಿ ಹೇಳ್ತಾನೆ ಗೇಮ್ ಟಾಸ್ಕ್ ಬುಕ್ಕೇ ಅರ್ಥ ಆಗಲ್ಲ ಅಂತ ರಜತ್ ಅವ್ರು ಹೇಳ್ತಾರೆ ಅಂತ. ಆಮೇಲೆ ನೀವು ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಾದ್ಮೇಲೆ ಅವರು ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಟಾಂಟ್ಗಳನ್ನ ಕೊಡ್ತಾನೆ ಇದ್ದಾರೆ ಹೇಳ್ಬೇಕಂದ್ರೆ. ಸೊ ಅವ್ರು ಟಾಂಟ್ಗಳು ಕೊಡೋದು ಅವ್ರು ಹೇಳ್ತಾ ಇರೋದು ಏನು ಸುಳ್ಳ ಇಲ್ಲ. ಬಟ್ ಈ ಸೀಸನ್ ಸ್ಪರ್ಧಿಗಳು ಅದೇ ಥರ ಮಾಡ್ತಾನೆ ಇದ್ದಾರೆ ಹೇಳ್ಬೇಕಂತಂದರೆ. ಸೊ ಇಲ್ಲಿರೋರು ತಿಳ್ಕೊಬೇಕಾಗುತ್ತೆ ಒಂದಿಟ್ಟು. ಆಮೇಲೆ ಅದನ್ನು ಪದೇ ಪದೇ ಹೇಳೋದು, ಅದನ್ನೇ ಟಾಂಟ್ ಮಾಡೋದು. ಆಮೇಲೆ ಇವರು ಎಕ್ಸ್ಪರ್ಟ್ ಥರ ಮಾಡ್ತಿದ್ದಾರೆ, ಬಟ್ ಅವರು ತಪ್ಪು ಮಾಡ್ತಿದ್ದಾರೆ ಹೇಳ್ಬೇಕಂತಂದರೆ. ಇಲ್ಲಿ ರಜತ್ನ ಗಿಲ್ಲಿನ ಲೆಕ್ಕಕ್ಕೆ ಹಾಕೊಂಡಿಲ್ಲ, ಯಾಕಂದರೆ ಅವ್ರು ಟಾಸ್ಕ್ ಆಡೋರ್ನ ಅಷ್ಟೇ ಲೆಕ್ಕಕ್ಕೆ ಹಾಕೊಂಡು ಗಿಲ್ಲಿ ಟಾಸ್ಕೇ ಆಡೋದಿಲ್ಲ ಅಂತ ರಜತ್ ಅವ್ರು ಹೇಳ್ತಿದ್ದಾರೆ. ಸೊ ನಾನೇನು ಅನ್ಕೊಂಡೆ ಗಿಲ್ಲಿ ಟಾಸ್ಕ್ ಆಡೋರ್ಗೆ ಅಷ್ಟೇ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಅವ್ರು ಏನಂತ ಹೇಳಿದಾರೆ ಗೊತ್ತಾ, ಗಿಲ್ಲಿಗೆ ಟಾಸ್ಕೇ ಆಡೋಕ್ಕೆ ಬರೋದಿಲ್ಲ, ಅವ್ನು ಯಾಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಗಿಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಬಟ್ ಇವಾಗ ಅರ್ಥ ಆದಮೇಲೆ ಗಿಲ್ಲಿ ಕರೆಕ್ಟಾಗಿ ಕೊಡ್ತಿದ್ದಾರೆ ಅಂತ ಅನಿಸ್ತು. ಸೊ ಇದಕ್ಕೆ ನಿಮಗೇನು ಅನಿಸುತ್ತೆ? ಪಕ್ಕ ಹೇಳ್ತೀನಿ, ಗಿಲ್ಲಿ ಹತ್ರ ಇದಕ್ಕೆ ಉತ್ತರ ಇರತೈತಿ. ನಾನು 10 ಟಾಸ್ಕ್ ಆಡಿದರೆ 8 ಟಾಸ್ಕ್ನ ಗೆದ್ದೀನಿ, ಬಟ್ ನೀನು ಒಂದೇ ಟಾಸ್ಕಲ್ಲಿ ಒಂದೇ ಬಾಲ್ನ ಬಿಟ್ಟಿದೆಯಲ್ಲ ಅಂತ. ಆಮೇಲೆ ತುಂಬ ಜನ ಹೇಳ್ತಾರೆ ಗಿಲ್ಲಿದ ಬರೀ ಎಂಟರ್ಟೈನ್ಮೆಂಟ್ ಅಂತ. ಟಾಸ್ಕ್ ಅಂತ ಬಂದಾಗ ಗಿಲ್ಲಿದ ಎಫರ್ಟ್ ಇದ್ದೇ ಇದೆ. ಅಶ್ವಿನಿ ಗೌಡ ಅವ್ರ ವಿರುದ್ಧ ಗೆದ್ದಿದ್ದು ಅವರೇನೆ, ಮತ್ತೆ ಅವ್ರ ಟೀಮ್ ಗೆಲ್ಲೋದಕ್ಕೆ ಕಾರಣನೂ ಆದರೂ ಅವರೇ. ಮತ್ತೆ ಸ್ಟಾರ್ಟಿಂಗಲ್ಲೇ ಆಗಿರ್ಬೋದು, ಬಟ್ ನಾರ್ಮಲ್ ಆಗಿರ್ಬೋದು, ಬಟ್ ಅದಾದಮೇಲೆ ಅವರು ಸೋತಿದ್ದಾರೆ, ಇಲ್ಲೆಲ್ಲ ಗೆಲ್ತಾನೆ ಬಂದಿದ್ದಾರೆ. ಸೊ ಎಷ್ಟೋ ಗೇಮಲ್ಲಿ ಅವ್ರು ಗೆದ್ದಿದ್ದಾರೆ, 2 ಗೇಮಲ್ಲಿ ಸೋತಿದ್ರೆ ಎಲ್ಲರೂ ಎಲ್ಲ ಗೇಮಲ್ಲಿ ಗೆಲ್ಲಕ್ಕಾಗುತ್ತಾ? ಇಲ್ಲಿ ತುಂಬ ಸಖತ್ತಾಗಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ರಜತ್ ಅವ್ರಿಗೆ ಸಖತ್ತಾಗಿ ಟಾಂಟ್ ಕೊಡ್ತಿದ್ದಾರೆ ಇಲ್ಲಿ ಗಿಲ್ಲಿ ಅವರು. ನಾನು ನಿಮ್ಮ ಜೋಡಿ ಆಡಿರೋ ಆಟದಲ್ಲಿ ನೀವು ಸೋತಿದ್ದೀರಾ, ನಾನು ಗೆದ್ದಿದ್ದೀನಿ ಅಂತ ಡೈರೆಕ್ಟಾಗಿ ಟಾಂಟ್ ಕೊಡ್ತಿದ್ದಾರೆ ಹೇಳ್ಬೇಕಂದ್ರೆ. ಆಮೇಲೆ ಇಲ್ಲಿ ಗಿಲ್ಲಿ ಅಂತ ಬಂದಾಗ ವ್ಯಾಲಿಡ್ ಪಾಯಿಂಟ್ಗಳಿರುತ್ತೆ, ಮಾತಾಡಬೇಕು ಅಂತ ಬಂದಾಗ ಸಖತ್ತಾಗಿ ಮಾತಾಡ್ತಾರೆ. ಅವ್ರ ಹತ್ರ ಇಟ್ಕೊಳ್ಳೋಕೆ ಹೋಗಲೇಬಾರ್ದು ತುಂಬ ಜನ ಹೇಳ್ಬೇಕಂದ್ರೆ. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಖುಷಿಯೊಳಗೆ ತುಂಬಿ ತುಳುಕ್ತಿದ್ದಾರೆ ಹೇಳ್ಬೇಕಂದ್ರೆ. ಇಲ್ಲಿ ರಜತ್ ಅವ್ರ ಹತ್ರ ಬಂದಿರೋದು ಸೋಲಾಗಿ ಒಬ್ಬನೇ ಹೊಡೆದಾಡ್ತೀನಿ ಅಂತ. ಆಮೇಲೆ ಇವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಇಲ್ಲಿ ರಜತ್ಗೂ ಗೊತ್ತಿದೆ ರಿಯಾಲಿಟಿ ಏನಪ್ಪ ಅಂತೇಳಿ, ಆದರೂ ಬಿಟ್ಕೊಡಲ್ಲ. ಅದಕ್ಕೆ ನಾನು ಹೇಳಿದ್ರು ರಜತ್ ಅವ್ರ ಹತ್ರ ಕ್ಲಾರಿಟಿ ಇದೆ, ಯಾವ ಥರ ಆಡಬೇಕು, ಯಾವ್ದು ಮಾಡಬೇಕು, ನನ್ನನ್ನು ನಾನು ಬಿಟ್ಕೊಡ್ಬಾರ್ದು ಅನ್ನೋದು. ಚಾಲೆಂಜ್ ಮಾಡ್ತೀನಿ ಅನ್ನೋದೆಲ್ಲ ಅದು ಸೂಪರ್ ಆಗಿದೆ ಹೇಳ್ಬೇಕಂದ್ರೆ. ಕಳಿಸ್ಬಿಟ್ಟೆ ಹೋಗ್ತೀನಿ ಅನ್ನೋದೆಲ್ಲ ಅದು ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಅಂದರೆ ತನ್ನ ಮೇಲೆ ತಾನು ಅಷ್ಟೊಂದು ನಂಬಿಕೆ ಇಟ್ಕೊಂಡು ಆಡ್ತಿದ್ದಾರೆ ರಜತ್ ಅವರು ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಗಿಲ್ಲಿ ಅವ್ರು ಹೇಳ್ತಾರೆ ಈ ಅನ್ನನ ಆಚೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ.
ಅಶ್ವಿನಿ ಗೌಡ ಅವರು ಚಪ್ಪಾಳೆ ತಟ್ತಿರೋ ರೀತಿ ನೋಡಿದ್ರೆ ಫುಲ್ ಖುಷಿಯಾಗಿದ್ದಾರೆ ಹೇಳ್ಬೇಕಂದ್ರೆ. ಅದು ಗಿಲ್ಲಿಗೆ ಇಷ್ಟೊಂದು ಬದಲಾವಣೆ ತೋರಿಸ್ತಿದ್ದಾರೆ ಅಂದರೆ ಮನುಷ್ಯ ಯಾವಾಗಲೂ ಬದಲಾವಣೆ ಆಗೇ ಆಗ್ತಾನೆ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಆಗಿದ್ದಾರೆ. ಹಿಂಗೆ ಚೆನ್ನಾಗಿ ಹೋದರೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಆಮೇಲೆ ಗಿಲ್ಲಿ ಚಾಲೆಂಜು ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನನಗೂ ಅನಿಸುತ್ತೆ ಗಿಲ್ಲಿನೇ ಗೆಲ್ಲೋದು ಇದರಲ್ಲಿ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ಗೈಸ್ ನಾನು ಯಾವಾಗಲೂ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಅಲ್ಲಿರೋ ಸ್ಪರ್ಧಿಗಳನ್ನ ನೆಗೆಟಿವ್ ಆಗಿ ನೋಡಬೇಡಿ. ಯಾಕಂದರೆ ಇವತ್ತು ಈ ಥರ ಇದ್ದರೆ ನಾಳೆ ಬೇರೆ ಥರನೇ ಇರ್ತಾರೆ ಅಥವಾ ಹೊರಗಡೆ ಬೇರೆ ಥರನೇ ಇರ್ತಾರೆ. ನಿಮ್ಮ ಸ್ಪರ್ಧಿಗಳಿಗೆ ನೀವು ಸಪೋರ್ಟ್ ಮಾಡಿ ಬೇರೆಯವ್ರನ್ನ ನೆಗೆಟಿವ್ ಆಗಿ ನೋಡ್ಕೋಬೇಡಿ. ಓಕೆನಾ? ಮತ್ತೆ ಸಿಗೋಣ ಗೈಸ್ ಅಂದರ್ ವಿಡಿಯೋನಲ್ಲಿ. ಸೊ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ?